ಮೈಸೂರು ತಾಲೂಕಿನ ಸುತ್ತಮುತ್ತಲಿನ ಗ್ರಾಮದ ತಳಕಲ್, ಕೊಮಲಾಪುರ, ಬನ್ನಾಪುರ, ತಳಬಾಳ್, ಬೆಣಕಲ್, ಅರ್ಕೇರಿ, ವೀರಾಪುರ, ಮಂಡಲ್ಗೇರಿ, ಮಾಳೆಕೊಪ್ಪ. ಹನುಮನ ಮಾಲೆ ಧರಿಸಿದ್ದ ಭಕ್ತರ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ವ್ರತಗಳನ್ನು 45, 21, 11, 9, 5 ದಿನಗಳ ಕಾಲ ಉಪವಾಸ ವ್ರತಗಳನ್ನು ಮಾಡುತ್ತಾ ಡಿಸೆಂಬರ್ 13ನೇ ತಾರೀಕಿನಂದು ಹನುಮಾನ್ ಮಾಲೆಯನ್ನು ಹನುಮಾನ್ ಜಯಂತಿಯ ದಿವಸ ಮಾಲೆಯನ್ನ ವಿಸರ್ಜನೆ ಮಾಡಲಾಗುತ್ತದೆ. ಜನನ ಹಿಂದೂ ದಂತಕಥೆಗಳ ಪ್ರಕಾರ ಹನುಮಂತನ ತಾಯಿ ಅಂಜನಾ ಮತ್ತು ತಂದೆ ಕೇಸರಿಗೆ ಜನಿಸಿದ್ದನು. ಹನುಮಂತನ ಜನ್ಮದಲ್ಲಿ ವಾಯುವಿನ ಪಾತ್ರಕ್ಕೆ ಸಂಬಂಧಿಸಿದ ದಂತಕಥೆಗಳ ಕಾರಣದಿಂದ ಹನುಮಂತನನ್ನು ವಾಯು ದೇವತೆಯ ಮಗ, ಗಾಳಿ ದೇವರು ಎಂದು ಕರೆಯುತ್ತಾರೆ ಮತ್ತು ಶಿವನ ಅವತಾರ, ವಿನಾಶಕ ದೇವರು ಎಂದು ಹೇಳಲಾಗುತ್ತದೆ. ಹನುಮಂತನನ್ನು ಹನುಮಾನ್ ಅಥವಾ ವೀರ ಹನುಮಾನ್, ವೀರ ಆಂಜನೇಯ ಎಂದು ಕರೆಯುತ್ತಾರೆ. ಅವನ ಶಕ್ತಿ ಮತ್ತು ಧೈರ್ಯದ ಕಾರಣದಿಂದಾಗಿ ದೈತ್ಯ ರಾವಣನ ಹಿಡಿತದಿಂದ ರಾಮನ ಮಡದಿ ಸೀತಾಮಾತೆಯನ್ನ ರಕ್ಷಿಸಲು ಸಹಾಯ ಮಾಡಿದ್ದನು. ಭಗವಾನ್ ರಾಮನ ನಿಷ್ಠಾವಂತ ಒಡನಾಡಿಯಾದ ಹನುಮಾನ್ ಹಿಂದೂ ಧರ್ಮದ ಪ್ರತಿಯೊಬ್ಬರಿಗೂ ಚಿರಪರಿಚಿತ. ಹನುಮಂತನು ಭಗವಾನ್ ರಾಮನ ಪರಮ ಭಕ್ತ, ಮಹಾಪರಾಕ್ರಮಿ. ರಾಮನು ಎಲ್ಲಿಯೂ ಇಲ್ಲ, ತನ್ನೊಳಗೆ ಇದ್ದಾನೆ ಎಂದು ತೋರಿಸಲು ಒಮ್ಮೆ ತನ್ನ ಎದೆಯನ್ನೇ ಸೀಳಿ ತೋರಿಸಿದ್ದ ವಿಶಿಷ್ಟ ರಾಮನ ಭಕ್ತ. ಹನುಮಂತ ತಳಕಲ್ ಹಿಂದೂಪರ ಸಂಘಟನೆ ಮತ್ತು ಹನುಮಾನ್ ಭಕ್ತ ಮಂಡಳಿ ಸ್ಥಾಪನೆ ಗುರುಸ್ವಾಮಿಗಳಾದ ಮಂಜುಸ್ವಾಮಿ, ಬಸವಸ್ವಾಮಿ, ದೇವರಾಜ ಸ್ವಾಮಿ, ವಿರೂಪಾಕ್ಷ ಸ್ವಾಮಿ, ಇನ್ನು ಅನೇಕ ಹನುಮಾನ್ ಮಾಲೆ ಭಕ್ತರ ಸ್ವಾಮಿಗಳು ಹಾಗೂ ವಿಶೇಷವಾಗಿ ಕುಕ್ಕನೂರಿನಲ್ಲಿ ಈ ವರ್ಷ ಶೋಭೆ ಯಾತ್ರೆ ಕೈಗೊಂಡಿತ್ತು. ಹಿಂದೂ ಮಹಾಮಂಡಳಿ ಮತ್ತು ಹಿಂದೂಪರ ಸಂಘಟನೆಗಳು ಸೇರಿ ಶೋಭಾಯಾತ್ರಾ ವಿನೋಬಾ ನಗರದ ಜೋಡ ಮಾರುತೇಶ್ವರ ಗುಡಿಯಿಂದ ಮಹಾಮಹಿ ದೇವಸ್ಥಾನರವರೆಗೆ ಹಮ್ಮಿಕೊಂಡಿತ್ತು. ಈ ಸಂದರ್ಭದಲ್ಲಿ ಸರಗಣಾಚಾರ್, ರಾಜು ದ್ಯಾಂಪುರ್, ಬಸವರಾಜ್ ಹಾಲಕೇರಿ, ಬಾಲರಾಜ್ ಗಾಳಿ, ನಾಗರಾಜ್ ನಿಕ್ಕಂ, ಸಂಪತ್, ಮಹೇಶ್, ಸಾಗರ್, ಸುನಿಲ್, ಶಿವು, ಶಶಿಧರ್ ಹಿರೇಮಠ, ಹನುಮಂತ ಬಾಣಿ ಬೆಣಕಲ್ ಮತ್ತಿತರರು ಪಾಲ್ಗೊಂಡಿದ್ದರು. ವರದಿಗಾರರು ಲೋಕೇಶ್ ಬೆಣಕಲ್, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕುಕ್ಕನೂರ್. जय श्री राम। राम लक्ष्मण जानकी जय बोलो हनुमान के। राम लक्ष्मण जानकी जय बोलो हनुमान के। राम लक्ष्मण जानकी जय बोलो हनुमान के। जय बोलो हनुमान के। जय जय राम। श्री राम जय राम 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 जय जय राम। श्री राम जय राम